ತಂದಾನೇ ನನಿತಾನ. ಕೃಷಿ ನಮ್ಮ ದೇಶದ ಬೆನ್ನೆಲುಬು. ಆದರೆ ಹವಾಮಾನ ವೈಪರೀತ್ಯ, ಮಾರುಕಟ್ಟೆ ದರ ಏರಿಳಿತ, ರೋಗ ರುಜಿನಗಳಿಂದಾಗಿ ರೈತ ಬಾಂಧವರು ಕೃಷಿಯನ್ನು ಲಾಭದಾಯಕ ಉದ್ಯಮವಾಗಿ ಪರಿಗಣಿಸುತ್ತಿಲ್ಲ. ಇದರ ಪರಿಣಾಮ ರೈತರು ಪಟ್ಟಣದತ್ತ ಉದ್ಯೋಗವರಸಿ ತೆರಳುವ ಪರಿಸ್ಥಿತಿ ಬಂದೊದಗಿದೆ. ಇದಕ್ಕೆ ಪರಿಹಾರವಾಗಿ ಕೇಂದ್ರ ಸರ್ಕಾರ ರೈತಾಪಿ ವರ್ಗಕ್ಕೆ ಆರ್ಥಿಕ ಸೇವೆಗಳನ್ನು ಅವರ ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಆರ್ಥಿಕ ಸೇವೆಗಳು ದೇಶದ ಅಭಿವೃದ್ಧಿಗೆ ಬಹಳ ಮುಖ್ಯ. ಆರ್ಥಿಕ ಸೇವೆಗಳು ಸಾಮಾನ್ಯ ಜನರಿಗೆ ತಲುಪಿಸಲಿಕ್ಕೆ ಭಾರತ ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದೆ. 1969ರಲ್ಲಿ ಆದಂಥ ಬ್ಯಾಂಕ್ಗಳ ರಾಷ್ಟ್ರೀಕರಣವಾಗ್ಬೋದು, ಗ್ರಾಮೀಣ ಬ್ಯಾಂಕ್ಗಳ ಸ್ಥಾಪನೆ ಆಗ್ಬೋದು, ಅಥವಾ ಸ್ವಸಹಾಯ ಸಂಘಗಳ ಒಂದು ಕಲ್ಪನೆ ಆಗ್ಬೋದು. ಇವೆಲ್ಲವೂ ಬ್ಯಾಂಕಿಂಗ್ ವ್ಯವಸ್ಥೆ ಸಾಮಾನ್ಯ ಜನರಿಗೆ ತಲುಪಲಿಕ್ಕೆ ಮಾಡಿರುವಂಥ ಪ್ರಯತ್ನಗಳು. ಆದರೆ ಇಷ್ಟೆಲ್ಲ ಪ್ರಯತ್ನಗಳ ನಂತರವೂ ಕೆಲವು ಗಂಭೀರವಾದ ಅಂಶಗಳು 2003ರಲ್ಲಿ ಆದಂಥ ಒಂದು NSSO ಸರ್ವೆದಲ್ಲಿ ಹೊರಗಡೆ ಬಂದಿತ್ತು. ನಮ್ಮ ದೇಶದಲ್ಲಿರುವಂಥ ಸುಮಾರು 51% ರೈತ ಕುಟುಂಬಗಳಿಗೆ ಯಾವುದೇ ರೀತಿಯ ಆರ್ಥಿಕ ಸಹಾಯ ಸಿಗುತ್ತಾ ಇಲ್ಲ ಅನ್ನೋ ಒಂದು ಗಂಭೀರ ಅಂಶ ಹೊರಗಡೆ ಬಂತು. ಅದೇ ಸಂದರ್ಭದಲ್ಲಿ ಆದಂಥ ಮತ್ತೊಂದು ತುಂಬ ಗಂಭೀರವಾದಂಥ ಒಂದು ಅಂಶ ಅಂದರೆ ಸುಮಾರು 40% ರೈತರು ಇಂದು ಕೃಷಿಯನ್ನು ಲಾಭದಾಯಕವಾಗಿ ನಂಬುತ್ತಾ ಇಲ್ಲ. ಕೃಷಿಯಲ್ಲಿ ಲಾಭ ಇಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಅಂಶ ಹೊರಗಡೆ ಬಂತು. ಇವೆರಡು ಗಂಭೀರ ಅಂಶದ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಪ್ರಧಾನಮಂತ್ರಿಗಳ ಪ್ರಧಾನ ಆರ್ಥಿಕ ಸಲಹೆಗಾರ ಡಾಕ್ಟರ್ ರಂಗರಾಜನ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯ ನೇಮಕವನ್ನು ಮಾಡಿತು. ಅದೇ ಆರ್ಥಿಕ ಸೇರ್ಪಡೆ ಸಮಿತಿ. ಈ ಸಮಿತಿ ನಮ್ಮ ಒಂದು ಆರ್ಥಿಕ ವ್ಯವಸ್ಥೆಯನ್ನು ತುಂಬ ಅಭ್ಯಾಸ ಮಾಡಿ ಒಂದು ವರದಿಯನ್ನು ತಂತು. ಈ ವರದಿಯಲ್ಲಿ ಒಂದು ರಾಷ್ಟ್ರದ ಮುಂದೆ ಒಂದು ಗುರಿಯನ್ನು ಈ ವರದಿ ಇಟ್ಟಿತು. ಆ ಗುರಿ ಅಂದರೆ ಆರ್ಥಿಕ ಸೇವೆಗಳು ನಮ್ಮ ಹಳ್ಳಿಗಳು, ನಮ್ಮ ದೇಶದ ಪ್ರತಿಯೊಂದು ಮನೆಗೂ ತಲುಪಬೇಕು. ಅದು ಯಾವ ರೀತಿ ಇರಬೇಕಂದ್ರೆ ಆರ್ಥಿಕ ಸೇವೆಗಳು ಸರಿಯಾದ ಸಮಯಕ್ಕೆ ತಲುಪಬೇಕು, ಕೈಗೆಟುಕುವ ವೆಚ್ಚದಲ್ಲಿ ತಲುಪಬೇಕು, ನಿಗದಿತ ಸಮಯದಲ್ಲಿ ತಲುಪಬೇಕು. ಆಮೇಲೆ ಪಾರದರ್ಶಕವಾಗಿ ಈ ವ್ಯವಸ್ಥೆಗಳು ಜನರ ಮನೆ ಬಾಗಿಲಿಗೆ ತಲುಪಬೇಕು ಅನ್ನೋ ಒಂದು ಗುರಿಯನ್ನು ಈ ಸಮಿತಿ ನಮಗೆ ಕೊಡ್ತು. ಹಣ ಉಳಿತಾಯ, ಹಣ ವರ್ಗಾವಣೆ, ವಿಮೆ, ಪಿಂಚಣಿ ಹಾಗೂ ಸಾಲ ಸೌಲಭ್ಯ ಮತ್ತು ಆರ್ಥಿಕ ಸಮಾಲೋಚನೆ ಇವೆಲ್ಲ ರೈತರಿಗೆ ಸರ್ಕಾರ ನೀಡುವ ಆರ್ಥಿಕ ಸೇವೆಗಳಾಗಿವೆ. ಎಲ್ಲ ಆರ್ಥಿಕ ಸೇವೆಗಳು ಹಳ್ಳಿಗಾಡಿನ ಪ್ರತಿ ರೈತನಿಗೂ ತಲುಪುವಂತೆ ಮಾಡಲು ರಿಸರ್ವ್ ಬ್ಯಾಂಕ್ ಎಲ್ಲ ಬ್ಯಾಂಕ್ಗಳಿಗೆ 25% ಶಾಖೆಗಳನ್ನು ಗ್ರಾಮೀಣ ಭಾಗದಲ್ಲಿ ತೆರೆಯುವಂತೆ ನಿರ್ದೇಶಿಸಿದೆ. ಇದರ ಪರಿಣಾಮ ಇಂದು ಸುಮಾರು 2 ಲಕ್ಷ ಹಳ್ಳಿಗಳಿಗೆ ಆರ್ಥಿಕ ಸೇವೆ ಲಭ್ಯವಾಗುತ್ತಿದೆ. ಇದರಿಂದ ಇವತ್ತು ಏನಾಗಿದೆ ಅಂದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಸಾಮಾಜಿಕ ಭದ್ರತಾ ಪಿಂಚಣಿ ಆಗ್ಬೋದು, ಅಥವಾ ನಮ್ಮ ಭಾರತ ಸರ್ಕಾರದ ಒಂದು ಮಹೋನ್ನತವಾದಂಥ ಕಾರ್ಯಕ್ರಮವಾದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಿಗುವಂಥ ಒಂದು ಕೂಲಿ ಆಗ್ಬೋದು, ಇವತ್ತು ಈ ಒಂದು ವ್ಯವಸ್ಥೆಯಿಂದ ಜನರ ಮನೆ ಬಾಗಿಲಿಗೆ ತಲುಪುವಂಥ ಸಾಧ್ಯತೆಯಾಗಿದೆ. ಪಾರದರ್ಶಕತೆ ಬಂದಿದೆ. ಸರ್ಕಾರದ ದುಡ್ಡು ಸಾಕಷ್ಟು ಇದರಿಂದ ಜನರಿಗೆ ನೇರವಾಗಿ ತಲುಪ್ತಾ ಇದೆ, ಸರಿಯಾಗಿ ತಲುಪ್ತಾ ಇದೆ. ಇದು ಒಂದು ಆರ್ಥಿಕ ಸೇರ್ಪಡೆಯ ಒಂದು ಮಹತ್ವವಾದ ಒಂದು ಸಾಧನೆ. ಆರ್ಥಿಕ ಸೇವೆ ಅಭಿವೃದ್ಧಿ ದೃಷ್ಟಿಯಿಂದ ವಿಮಾ ನಿಯಂತ್ರಣ ಅಭಿವೃದ್ಧಿ ಪ್ರಾಧಿಕಾರ ಅಂದರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚೆಚ್ಚು ವಿಮೆ ಸೌಲಭ್ಯ ಕಲ್ಪಿಸುವಂತೆ ವಿಮಾ ಕಂಪನಿಗಳಿಗೆ ನಿರ್ದೇಶಿಸಿದೆ. ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ವಿಮೆಯನ್ನು ನಾವು ಪ್ರಚಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ವಿಮೆಯ ಈಗ 2 ಮುಖ್ಯ ವಿಮೆಗಳ ಬಗ್ಗೆ ಹೇಳೋದಾದರೆ, ಒಂದು ಆಮ್ ಆದ್ಮಿ ಇನ್ಶೂರೆನ್ಸ್ ಪ್ರಾಡಕ್ಟ್ ಅಂತ ಭಾರತೀಯ ಜೀವ ವಿಮಾ ನಿಗಮದ ಮುಖಾಂತರ ಭಾರತ ಸರ್ಕಾರದ ಈ ಒಂದು ಯೋಜನೆ ಜನರಿಗೆ ತಲುಪೋ ತುಂಬ ಸರಳವಾದಂಥ ಯೋಜನೆ ಇದು. ಇನ್ನೊಂದು ನಾವು ಯೋಜನೆಯನ್ನು ತೆಗೆದುಕೊಂಡ್ರೆ ಈಗ ಸ್ವಾವಲಂಬನ ಅಂತ ಅನ್ನೋ ಒಂದು ಯೋಜನೆಯಲ್ಲಿ ಸಹ ಭಾರತ ಸರ್ಕಾರ ಪಿಂಚಣಿ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಇದಕ್ಕೂ ಸಹ ಹತ್ತಿರದ ಬ್ಯಾಂಕುಗಳಲ್ಲಿ ಈ ಸೇವೆ ಸಿಗ್ತದೆ. ಹೀಗಾಗಿ ಈ ಒಂದು ಸೇವೆ ಸಹ ತಲುಪೋದು ಒಂದು ಆರ್ಥಿಕ ಸೇರ್ಪಡೆಯ ಮುಖ್ಯವಾದ ಉದ್ದೇಶ.
ಗ್ರಾಮೀಣ ಭಾಗದ ಸ್ವಸಹಾಯ ಗುಂಪುಗಳು, ಕೃಷಿ ಕೈಂಕರ್ಯಗಳು, ಗುಡಿ ಕೈಗಾರಿಕೆ ಮುಂತಾದವುಗಳಿಗೆ ಆದ್ಯತೆ ಮೇರೆಗೆ ಶೇಕಡಾ 40ರಷ್ಟು ಸಾಲ ಸೌಲಭ್ಯ ನೀಡುವಂತೆ ಬ್ಯಾಂಕ್ಗಳಿಗೆ ಸರ್ಕಾರ ನಿರ್ದೇಶನ ನೀಡಿದೆ. ನಮ್ಮ ಬ್ಯಾಂಕ್ಗಳು 40% ತಾವು ಕೊಡುವ ಸಾಲವನ್ನು ಆದ್ಯತಾ ಕ್ಷೇತ್ರಗಳಿಗೆ ಕೊಡಬೇಕು ಅಂತ ಒಂದು ನಿರ್ದೇಶನ ಬಹಳ ಮುಂಚಿನಿಂದ ಇದೆ. ಇದರಲ್ಲಿ ಕೃಷಿಗೆ 18% ಪ್ರತಿಯೊಂದು ಬ್ಯಾಂಕು ಸಾಲವನ್ನು ತಾವು ಕೊಡುವ ಸಾಲದ 18% ಸಾಲವನ್ನು ಕೃಷಿ ಕ್ಷೇತ್ರಕ್ಕೆ ಕೊಡಬೇಕು. ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಕೃಷಿ ಸಾಲ ನೀಡುವ ಸೌಲಭ್ಯ ಕೂಡ ಕಲ್ಪಿಸಲಾಗಿದೆ. ಬೆಳೆ ಬರುವವರೆಗೆ ನಿರ್ವಹಣಾ ವೆಚ್ಚದ ರೂಪದಲ್ಲಿ ಕೃಷಿ ಸಾಲದಲ್ಲಿ ಹೆಚ್ಚುವರಿ ಆರ್ಥಿಕ ಸಹಾಯ ಕೂಡ ನೀಡಲಾಗುತ್ತಿದೆ. ಈಗ ನಮ್ಮ ರೈತರಿಗೆ ಮುಖ್ಯವಾಗಿ ಬೇಕಾಗುವಂಥದ್ದಂದರೆ ಬೆಳೆ ಸಾಲ. ತಾವು ಬೆಳೆಯುವ ಬೆಳೆಗಳಿಗೆ ಬೆಳೆ ಸಾಲ ಬೇಕು. ಈಗ ಬೆಳೆ ಸಾಲ ಸಹ ನಮ್ಮ ಆರ್ಥಿಕ ಸೇರ್ಪಡೆಯ ಉದ್ದೇಶ ಏನು? ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ಕೈಗೆಟುಕುವ ವೆಚ್ಚದಲ್ಲಿ ಸಿಗಬೇಕು. ಇದಕ್ಕೆ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನೋ ಯೋಜನೆ ಬಹಳ ಮುಂಚಿನಿಂದಲೇ ಇದೆ. ಆದರೆ ಈ ಯೋಜನೆಯ ಪರಿಷ್ಕರಣ ಮಾಡಲಿಕ್ಕೆ 2012ರಲ್ಲಿ ಭಾರತ ಸರ್ಕಾರ ಒಂದು ಸಮಿತಿಯನ್ನು ನೇಮಕ ಮಾಡಿ ಈ ಒಂದು ಪೂರ್ತಿ ಯೋಜನೆಯ ಪರಿಷ್ಕರಣ ಮಾಡಿ ಹೊಸ ನಿರ್ಧಾರಗಳನ್ನು ಇವತ್ತು ಮಾರ್ಗದರ್ಶಿ ಸೂತ್ರಗಳನ್ನು ಬ್ಯಾಂಕ್ಗಳಿಗೆ ಕೊಟ್ಟಿದೆ. ಇದರಲ್ಲಿ ಬಹಳ ಮುಖ್ಯವಾದದ್ದಂತಂದರೆ ಇವತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಒಂದು ATM ರೂಪದಲ್ಲಿ ಕೊಡಬೇಕು, ಒಂದು ಡೆಬಿಟ್ ಕಾರ್ಡ್ ಮುಖಾಂತರ ರೂಪದಲ್ಲಿ ಕೊಡಬೇಕು, ಅಥವಾ ಒಂದು ಸ್ಮಾರ್ಟ್ ಕಾರ್ಡ್ ರೂಪದಲ್ಲಿ ಕೊಡಬೇಕು. ಒಬ್ಬ ರೈತನಿಗೆ ತನಗೆ ಬೇಕಾಗುವಂಥ ಒಂದು ಸಾಲ ಮಂಜೂರಾದ ಮೇಲೆ ಆ ಕಾರ್ಡನ್ನು ತೆಗೆದುಕೊಂಡು ಹೋಗ್ಬಿಟ್ಟು ತಾನು ಎಲ್ಲಿ ಬೇಕಾದಲ್ಲಿ ಹೋಗಿ ಆ ಕಾರ್ಡನ್ನು ಉಪಯೋಗ ಮಾಡಿಕೊಂಡು ತನಗೆ ಬೇಕಾಗುವಂಥ ಗೊಬ್ಬರವಾಗ್ಬೋದು, ಅಥವಾ ಬೇರೆ ಬೇರೆ ಕೀಟನಾಶಕಗಳಾಗ್ಬೋದು, ಬೀಜಗಳಾಗ್ಬೋದು, ಅಥವಾ ತನಗೆ ಬೇಕಾಗುವಂಥ ಒಂದು ದಿನನಿತ್ಯದ ಖರ್ಚುಗಳಿಗಾಗ್ಬೋದು, ಇವೆಲ್ಲದಕ್ಕೂ ಈ ಒಂದು ಕಾರ್ಡನ್ನು ಉಪಯೋಗ ಮಾಡಿಕೊಂಡು ತೆಗೆದುಕೊಡುವಂಥ ಒಂದು ವ್ಯವಸ್ಥೆ ಇದರಲ್ಲಿ ಈ ನಿರ್ಧಾರ ಬಂದಿದೆ. ನಾವು ನಬಾರ್ಡ್ದಲ್ಲಿ ರುಪೇ KCC ಕಾರ್ಡ್ ಅಂತ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕಿಗೆ 1 ಕೋಟಿ ರೂಪಾಯಿಗಳವರೆಗೆ ನಾವು ಸಹಾಯಧನವನ್ನು ಕೊಟ್ಟಿದ್ದೇವೆ ಈ ಯೋಜನೆಯನ್ನು ಜಾರಿ ಮಾಡಲಿಕ್ಕೆ. ಇನ್ನು ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಸಹ ನಬಾರ್ಡಿಂದ ಈ ಸಹಾಯವನ್ನು ತೆಗೆದುಕೊಂಡು ಈ ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ಮುಂದೆ ಬಂದಿದೆ. ಆಗಲೇ ಕೆಲವು ಕಾರ್ಡ್ಗಳನ್ನು ಕೊಟ್ಟಿದೆ. ಆದರೆ ಮುಂದಿನ 1 ವರ್ಷದಲ್ಲಿ ಪ್ರತಿಯೊಬ್ಬ ರೈತನಿಗೂ ಈ ಒಂದು ಸಾಧನ ಸಿಗದಿದೆ. ಇನ್ನೊಂದು ಮಹತ್ತರವಾದ ಪರಿಷ್ಕರಣ ನಮ್ಮ ಬೆಳೆ ಸಾಲದಲ್ಲಿ ಅಂದರೆ, ಮೊದಲು ರೈತನಿಗೆ ಏನಾಗ್ತಾ ಇತ್ತಂದರೆ ತಾನು ಬೆಳೆಯುವ ಬೆಳೆಗೆ ಒಂದು ಖರ್ಚನ್ನು ನಾವು ಜಿಲ್ಲಾ ತಾಂತ್ರಿಕ ಸಮಿತಿ ಇರ್ತದೆ, ಅದರಲ್ಲಿ ನಬಾರ್ಡ್ ಅಧಿಕಾರಿಗಳಿರ್ತಾರೆ, ಕೃಷಿ ಇಲಾಖೆಯವರು ಇರ್ತಾರೆ, ವಿಜ್ಞಾನಿಗಳಿರ್ತಾರೆ, ಬ್ಯಾಂಕ್ಗಳ ಪ್ರತಿನಿಧಿಗಳಿರ್ತಾರೆ. ಇವರೆಲ್ಲರೂ ಕೂಡಿ ನಾವು ಪ್ರತಿ ವರ್ಷ ಒಂದು ಬೆಳೆಗೆ ಬೆಳೆಯುವ ಖರ್ಚು ಇಷ್ಟು ಬರ್ತದೆ, ಆದ ಕಾರಣ ಇಷ್ಟನ್ನು 1 ಎಕರೆಗೆ ಇಷ್ಟು ಹಣವನ್ನು ಕೊಡಬಹುದು ಅನ್ನೋ ಒಂದು ನಿರ್ಧಾರವನ್ನು ಮಾಡಿ ನಾವು ಪ್ರತಿಯೊಂದು ಬ್ಯಾಂಕ್ಗಳಿಗೂ ಚಾಲನೆ ಮಾಡ್ತಾ ಇದ್ವಿ. ಈಗ ಈ ಹೊಸ ನಿರ್ಧಾರದ ಪ್ರಕಾರ ಇವತ್ತು ರೈತನಿಗೆ ಬೆಳೆ ಬೆಳೆಯುವಾಗ ಅವನು ಕೃಷಿ ಅನ್ನೋದು ಇವತ್ತು ಸಮಗ್ರ ಕೃಷಿ ಆಗ್ತಾ ಇದೆ. ರೈತ ಬರೇ ಒಂದು ಜಮೀನು ಬೆಳೆ, ಅವನ ಹತ್ರ ಕುರಿಗಳಿರ್ತವೆ, ಆಡುಗಳಿರ್ತವೆ, ಅಥವಾ ಹಸುಗಳಿರ್ತವೆ. ಇವೆಲ್ಲದಕ್ಕೂ ಒಂದು ನಿರ್ವಹಣಾ ಖರ್ಚು ಬೇಕಾಗ್ತದೆ. ಹೀಗಾಗಿ ಇವತ್ತು ನಾವು ಹೇಳೋದು ಕಿಸಾನ್ ಕ್ರೆಡಿಟ್ ಕಾರ್ಡ್ದಲ್ಲಿ ಮೊದಲನೇದಾಗಿ ಬೆಳೆ ಸಾಲದ ಪ್ರಮಾಣ, ಇದಕ್ಕೆ 10% ಸೇರಿಸಬೇಕು. ಈಗ ಉದಾಹರಣೆಗೆ 10,000 ರೂಪಾಯಿ ಒಂದು ಬೆಳೆಗೆ ಬೆಳೆ ಸಾಲದ ಪ್ರಮಾಣ ನಿಗದಿಯಾಗಿದೆ ಅನ್ಕೊಳ್ಳೋಣ. ಇದಕ್ಕೆ 10% 1,000 ರೂಪಾಯಿಯನ್ನು ಒಂದು ರೈತನ ಬೆಳೆ ಬರುವವರೆಗೆ ಅವನ ಖರ್ಚುಗಳಿರ್ತವೆ, ಈ ಖರ್ಚುಗಳಿಗೆ ಸುಮಾರು 10% ಕೊಡಬೇಕು ಅಂತ ಇದೆ. ಈ 1,000 ರೂಪಾಯಿ ಇದಾಯಿತು ಅಂದರೆ 10,000ದಿಂದ 11,000 ಆಯಿತು. ನಂತರ 20% ಸಾಲವನ್ನು ಅವನು ಸಾಕುವಂಥ, ಅವನಿಗೆ ಬೇಕಾಗುವಂಥ ಕೃಷಿ ಆಸ್ತಿಗಳೇನಿದೆ, ಅವನ ಹತ್ರ ಪರಿಕರಗಳೇನಿದೆ, ಇವತ್ತು ಅವನ ಹತ್ರ ಟ್ರ್ಯಾಕ್ಟರ್ ಇರ್ಬೋದು, ಪವರ್ ಟಿಲ್ಲರ್ ಇರ್ಬೋದು, ಅಥವಾ ಹಸುಗಳಿರ್ಬೋದು, ಕುರಿಗಳಿರ್ಬೋದು, ಇವೆಲ್ಲದಕ್ಕೂ ಬೇಕಾಗುವಂಥ ನಿರ್ವಹಣಾ ಖರ್ಚಿಗೆ 20%. ಅಂದರೆ ಇವತ್ತು 10,000 ರೂಪಾಯಿ ನಾವು ತಾಂತ್ರಿಕ ಸಮಿತಿಯಲ್ಲಿ ನಿಗದಿ ಮಾಡಿದರೆ ರೈತನಿಗೆ 13,000 ರೂಪಾಯಿ 1 ಎಕರೆಗೆ ಕೊಡಬೇಕು ಅನ್ನೋ ಒಂದು ತೀರ್ಮಾನವನ್ನು ಈ ಸಮಿತಿಯ ನಿರ್ಧಾರದ ನಂತರ ನಾವು ಎಲ್ಲ ಬ್ಯಾಂಕ್ಗಳಿಗೂ ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ನಬಾರ್ಡ್ ನಿರ್ದೇಶನಗಳನ್ನು ಕೊಟ್ಟಿದೆ. ಹೀಗಾಗಿ ಇದರಿಂದ ರೈತನಿಗೆ ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ಸಾಲವನ್ನು ಸಿಗುವಂಥ ವ್ಯವಸ್ಥೆ ಬರ್ತದೆ. ವರ್ಷ ರೈತ ಬ್ಯಾಂಕಿಗೆ ಹೋಗಿ ಪ್ರತಿ ಸಲ ಸಾಲವಕ್ಕಾಗಿ ಅರ್ಜಿಯನ್ನು ಹಾಕುವ ಅವಶ್ಯಕತೆ ಇಲ್ಲ. ಇದಕ್ಕೆ ಏನಂದರೆ ಇವನಿಗೆ ಇವತ್ತು ರೈತನು ಬೆಳೆಯುವಂಥ ಬೆಳೆಗಳು ಮುಂದಿನ 3 ವರ್ಷಗಳವರೆಗೆ ಅದಕ್ಕೆ ಹೆಚ್ಚಾಗುವಂಥ ಪ್ರಮಾಣವನ್ನು ಸೇರಿಸಿ, ಈಗ ನಾನು ಆಗಲೇ ಕೊಟ್ಟ ಉದಾಹರಣೆ ಅಂದರೆ 10,000 ಮತ್ತು 13,000 ಆಯ್ತು. ಈಗ ಒಬ್ಬ ರೈತನಿಗೆ ಮೊದಲನೇ ವರ್ಷ 13,000. ಇನ್ನು ಇದಕ್ಕೆ ನಾವು ಮುಂದಿನ ವರ್ಷಕ್ಕೆ ಮತ್ತೆ 10% ಸೇರಿಸಿ 13,000 ಅಂದರೆ ಮತ್ತೆ 1,300, ಈ ರೀತಿ ಸೇರಿಸಿ 3 ವರ್ಷಗಳವರೆಗೆ ಅದನ್ನು ಸೇರಿಸಿ ರೈತನಿಗೆ ಒಂದು ಪ್ರಮಾಣವನ್ನು ನಿಗದಿ ಮಾಡಿಬಿಡ್ತದೆ. ಈಗ ಉದಾಹರಣೆಗೆ 10,000 ತೆಗೆದುಕೊಂಡ್ರೆ ಅದರ ಪ್ರಮಾಣ 30% ಸೇರಿಕೊಂಡು 15,000 ರೂಪಾಯಿ ಅಂತ ಅಂದ್ಕೊಳ್ಳೋಣ. 15,000ವರೆಗೆ ರೈತ ಮುಂದಿನ 3 ವರ್ಷಗಳಲ್ಲಿ ಇದನ್ನು ಒಂದು ಲಿಮಿಟ್ ಥರ, ಒಂದು ರಿವಾಲ್ವಿಂಗ್ ಕ್ಯಾಶ್ ಕ್ರೆಡಿಟ್ ಲಿಮಿಟ್ ಅಂತ ಬ್ಯಾಂಕಿಂಗ್ ಪ್ರಮಾಣದಲ್ಲಿ ಬ್ಯಾಂಕಿಂಗ್ ಒಂದು ಟರ್ಮಿನಾಲಜಿಯಲ್ಲಿ ಹೇಳ್ತೇವೆ ನಾವು.
ಆದರೆ ಇದರಲ್ಲಿ ಏನಂದರೆ ರೈತ ತನಗೆ ಬೇಕಾದಾಗ ಈ ದುಡ್ಡನ್ನು ತೆಗೆದುಕೊಳ್ಬೋದು, ತನ್ನ ಹತ್ರ ದುಡ್ಡು ಹೆಚ್ಚಿದ್ದಾಗ ಮತ್ತೆ ಅದನ್ನು ಜಮಾ ಮಾಡಿಬಿಡ್ಬೋದು. ಪ್ರತಿ ವರ್ಷ ಅವನು ನವೀಕರಣ ಮಾಡಿಕೊಂಡ್ರೆ ಸಾಕು. ಗುತ್ತಿಗೆ ರೈತರು, ಜಮೀನಿನ ಹಕ್ಕುಪತ್ರಗಳು ಇರದಿರುವ ರೈತರಿಗೂ ಕೂಡ ಆರ್ಥಿಕ ಸಹಾಯ ನೀಡುವ ದೃಷ್ಟಿಯಿಂದ ಜಂಟಿ ಬಾಧ್ಯತಾ ಗುಂಪುಗಳನ್ನು ರಚಿಸಿ ಅವರ ಆರ್ಥಿಕ ಚಟುವಟಿಕೆ ಆಧಾರದ ಮೇಲೆ ಸಾಲ ಸೌಲಭ್ಯ ನೀಡುವ ವ್ಯವಸ್ಥೆಯನ್ನು ನಬಾರ್ಡ್ ಜಾರಿಗೆ ತಂದಿದೆ. ಕೃಷಿಯೇತರ ಹಾಗೂ ಕೃಷಿಗೆ ಪೂರಕ ಕಾರ್ಯಗಳಲ್ಲಿ ತೊಡಗಿದವರು ಕೂಡ ಇದರ ಲಾಭ ಪಡೆಯಬಹುದು. ಜಂಟಿ ಬಾಧ್ಯತಾ ಗುಂಪುಗಳು ಅಂದರೆ ಯಾರು ಬ್ಯಾಂಕಿಂಗ್ ವ್ಯವಸ್ಥೆಯಿಂದ ಯಾವುದೇ ಸೌಲಭ್ಯಗಳು ದೊರೆತಿಲ್ಲ ಅಂತಹವರ ಒಂದು ಚಿಕ್ಕ ಗುಂಪು ಇದು. ಈ ಗುಂಪಿನಲ್ಲಿ ಮುಖ್ಯವಾಗಿ ಅಂದರೆ ಚಟುವಟಿಕೆ ಪ್ರಾಧಾನ್ಯತೆ ಇದೆ. ಇವರು ಯಾವುದಾದ್ರೂ ಒಂದು ಚಟುವಟಿಕೆ, ರೈತರು ಅಥವಾ ಇವರು ಕೃಷಿಕರು ಇರ್ತಾರೆ, ಅಥವಾ ಈ ಕೃಷಿ ಪೂರಕ ಚಟುವಟಿಕೆಗಳನ್ನು ಮಾಡ್ತಾ ಇರುವಂಥವರು ಆಗ್ಬೋದು, ಅಥವಾ ಕೃಷಿಯೇತರ ಚಟುವಟಿಕೆಗಳನ್ನು ಮಾಡ್ತಾ ಇರುವಂಥ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಇಂಥವರ ಗುಂಪು ಇದು. ಈ ಗುಂಪು ಅಂದರೆ 5 ರಿಂದ 10 ಜನ ಕೂಡಿಬಿಟ್ಟು ಒಂದು ಗುಂಪನ್ನು ಮಾಡಿಕೊಂಡು, ಇದು ಸ್ವಸಹಾಯ ಗುಂಪುಗಳ ಪರಿಕಲ್ಪನೆಯ ಆಧಾರದ ಮೇಲೆ ಬಂದಿದೆ. ಸ್ವಸಹಾಯ ಗುಂಪುಗಳ ಥರನೇ ಒಂದು ಹೆಸರನ್ನು ಇಟ್ಟುಕೊಂಡು ಬ್ಯಾಂಕಿನಲ್ಲಿ ಒಂದು ಖಾತೆಯನ್ನು ತೆಗೆದು ಉಳಿತಾಯವನ್ನು ಮಾಡಿ, ತಮ್ಮ ಉಳಿತಾಯವನ್ನು ತಮ್ಮಲ್ಲೇ ಅದನ್ನು ಒಂದು ಸಾಲ ರೂಪದಲ್ಲಿ ಒಂದು ವಿತರಣೆಯನ್ನು ಮಾಡಿಕೊಂಡು ಬ್ಯಾಂಕ್ಗಳಿಂದ ಸಾಲವನ್ನು ತೆಗೆದುಕೊಳ್ಳುವಂಥ ಒಂದು ಯೋಜನೆ ಇದು. ನಾವು ಸ್ವಸಹಾಯ ಗುಂಪುಗಳು ಮತ್ತು ಜಂಟಿ ಬಾಧ್ಯತಾ ಗುಂಪುಗಳಲ್ಲಿ 2 ಮುಖ್ಯ ವ್ಯತ್ಯಾಸಗಳೆಂದರೆ, ಸ್ವಸಹಾಯ ಗುಂಪುಗಳಲ್ಲಿ ನಾವು ಯಾವುದೇ ಚಟುವಟಿಕೆಗಳ ಬಗ್ಗೆ ಮಾತನಾಡುವುದಿಲ್ಲ, ಅಲ್ಲಿ ಚಟುವಟಿಕೆ ಪ್ರಾಧಾನ್ಯ ಇಲ್ಲ ಅಲ್ಲಿ. ಆದರೆ ಜಂಟಿ ಬಾಧ್ಯತಾ ಗುಂಪುಗಳಲ್ಲಿ ಚಟುವಟಿಕೆ ಪ್ರಾಧಾನ್ಯ ಇದೆ. ಮತ್ತು ಸಾಲ ಅನ್ನೋದೇನಿದೆಯಲ್ಲ, ಚಟುವಟಿಕೆ ಆಧಾರಿತ ಸಾಲ ಇದರಲ್ಲಿ ಸಿಗ್ತದೆ. ಸ್ವಸಹಾಯ ಗುಂಪುಗಳಲ್ಲಿ ತೆಗೆದುಕೊಂಡ್ರೆ ಅವರು ಮಾಡಿದ ಉಳಿತಾಯ, ಅವರ ಯೋಜನೆಗಳ ಒಂದು ಪ್ರಮಾಣದಲ್ಲಿ ಅಲ್ಲಿ ಸಾಲ ಸಿಗ್ತದೆ. ಈ ರೀತಿ ಒಂದು ವ್ಯವಸ್ಥೆಯಲ್ಲಿಗೆ ನಾವು ನಬಾರ್ಡ್ ಈ ರೀತಿ ಜಂಟಿ ಬಾಧ್ಯತಾ ಗುಂಪುಗಳಿಗೆ ಈ ರೀತಿ ಪ್ರವರ್ಧನಾ ಯೋಜನೆಯನ್ನು ತಂದಿದೆ. ಇದರ ಪ್ರಕಾರ ನಾವು ಒಂದೊಂದು ಗುಂಪು ಮಾಡಲಿಕ್ಕೆ ನಾವು ಬೇರೆ ಬೇರೆ ಸಂಸ್ಥೆಗಳಿಗೆ ಸಹಾಯವನ್ನು ಮಾಡ್ತೇವೆ. ಅದು ಬ್ಯಾಂಕ್ಗಳಾಗ್ಬೋದು, ಸ್ವಯಂ ಸೇವಾ ಸಂಸ್ಥೆಗಳಾಗ್ಬೋದು. ನಾವು ನಬಾರ್ಡಿಂದ ಒಂದು ಗುಂಪು ರಚನೆಗೆ 2,000 ರೂಪಾಯಿ ಸಹಾಯಧನವನ್ನು ಕೊಡ್ತೇವೆ. ಈ ರೀತಿ ನಾವು ಇಡೀ ಭಾರತದಾದ್ಯಂತ ತೆಗೆದುಕೊಂಡ್ರೆ ಇವತ್ತು 1 ಲಕ್ಷಕ್ಕಿಂತ ಹೆಚ್ಚು ಜಂಟಿ ಬಾಧ್ಯತಾ ಗುಂಪುಗಳು ಆಗಿದೆ. ಕೆಲವು ನಮ್ಮ ಕರ್ನಾಟಕ ರಾಜ್ಯನೇ ತೆಗೆದುಕೊಂಡ್ರೆ ಕೆಲವು ಜಿಲ್ಲೆಗಳಲ್ಲಿ ತುಂಬ ಒಳ್ಳೆಯ ಕೆಲಸ ಆಗಿದೆ. ಉದಾಹರಣೆಗೆ ಮಂಡ್ಯ ಜಿಲ್ಲೆಯದೇ ತೆಗೆದುಕೊಂಡ್ರೆ ಮಂಡ್ಯ ಜಿಲ್ಲಾ ಸಹಕಾರಿ ಬ್ಯಾಂಕ್ ಇಂದು ಒಂದು ಮುಂಚೂಣಿ ಸ್ಥಾನದಲ್ಲಿ ಇದೆ. ಸಹಕಾರ ಕ್ಷೇತ್ರದಲ್ಲಿ ಇವತ್ತು ಜಂಟಿ ಬಾಧ್ಯತಾ ಗುಂಪುಗಳು ಎಲ್ಲಾದರೂ ನೋಡಬೇಕು ಅಂದರೆ ಮಂಡ್ಯ ಜಿಲ್ಲೆಗೆ ಬರಬೇಕು. ಇನ್ನು ಕಾರ್ಪೊರೇಷನ್ ಬ್ಯಾಂಕ್ ತೆಗೆದುಕೊಂಡ್ರೆ ಇವತ್ತು ಮೀನುಗಾರರ ಗುಂಪುಗಳು ದಕ್ಷಿಣ ಕನ್ನಡದಲ್ಲಿ ಮಾಡಿದ್ದಾರೆ. ಇದೇ ರೀತಿ ನೀವು ಬೇರೆ ಬೇರೆ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗೆ ಕೊಟ್ಟಿದ್ದೇವೆ, ಅಥವಾ IDF ಸಂಸ್ಥೆ ತುಮಕೂರಿನಲ್ಲಿ ಕೊಟ್ಟಿದ್ದೇವೆ. ಇವತ್ತು ಸ್ವಸಹಾಯ ಸಂಘಗಳು ಯಾವ ರೀತಿ ಬಂದಿದೆ, ಈ ಮುಂದಿನ 5 ವರ್ಷಗಳಲ್ಲಿ ಬಹುಶಃ ಜಂಟಿ ಬಾಧ್ಯತಾ ಗುಂಪುಗಳು ಸಹ ಅದೇ ಪ್ರಮಾಣದಲ್ಲಿ ಬೆಳೀತವೆ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಬಹುಶಃ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಸಣ್ಣ ರೈತರಿರುವಂಥ ಜಿಲ್ಲೆ ಅಂದರೆ ಇವತ್ತು ಮಂಡ್ಯ ಜಿಲ್ಲೆ. ಇವತ್ತು 30 ರಿಂದ 40% ಜನರಿಗೆ ಮಾತ್ರ ಅವತ್ತು KCCಗಳು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿದೆ. ಈಗ ಇಂಥ ರೈತರು ಯಾರಿಗೆ ಈ ತಮ್ಮ ಹೆಸರಿನಲ್ಲಿ ಜಮೀನು ಈ ರೀತಿ ಜನರು ಸಹ ಗುಂಪು ಮಾಡಿಕೊಂಡು ಕೃಷಿ ಚಟುವಟಿಕೆಗಳಿಗೂ ಸಹ ಸಾಲವನ್ನು ತೆಗೆದುಕೊಂಡಿದ್ದಾರೆ. ಇನ್ನು 2ನೇದು ಮುಖ್ಯವಾದ ಚಟುವಟಿಕೆ ಅಂತಂದರೆ ಹಸು ಸಾಕಾಣಿಕೆ. ಹಸು ಸಾಕಾಣಿಕೆಗೂ ಸಹ ಇವತ್ತು ಒಂದು ಹಸು ಸಾಕಿ ಒಂದು ಕುಟುಂಬವನ್ನು ನಡೆಸುವಂಥ ಉದಾಹರಣೆಗಳು ಸಾಕಷ್ಟಿದೆ. ಕೃಷಿ ಪೂರಕ ಚಟುವಟಿಕೆ ಅಂತ ಇನ್ನು ಕುರಿ ಸಾಕಾಣಿಕೆ ಸಾಕಷ್ಟು ಗುಂಪುಗಳನ್ನು ಮಾಡ್ಕೊಂಡಿದ್ದಾರೆ. ಅಥವಾ ನಮ್ಮ ಮಂಡ್ಯ ಜಿಲ್ಲೆಯ ಮತ್ತೊಂದು ಮುಖ್ಯವಾದ ಚಟುವಟಿಕೆ ಅಂದರೆ ಇವತ್ತು ರೇಷ್ಮೆ ಸಾಕಾಣಿಕೆದಾರರು ಒಂದು ಗುಂಪುಗಳನ್ನು ಮಾಡಿಕೊಂಡಿದ್ದಾರೆ. ಈ ಥರ ಈಗ ಮತ್ತೊಂದು ಬ್ಯಾಂಕಿಂಗ್ ಸಮಸ್ಯೆ ಏನಾಗ್ತದೆ, ಸಣ್ಣ ಸಾಲಗಳನ್ನು ಜಾಸ್ತಿ ಕೊಡಲಿಕ್ಕೆ ಅವರಿಗೆ ಟ್ರಾನ್ಸಾಕ್ಷನ್ ಕಾಸ್ಟ್, ಅದು ಖರ್ಚು, ನಿರ್ವಹಣಾ ಖರ್ಚು ತುಂಬ ಜಾಸ್ತಿ ಆಗ್ತದೆ. ಹೀಗಾಗಿ ಬ್ಯಾಂಕ್ಗಳು ಸಣ್ಣ ಸಾಲಗಳನ್ನು ಕೊಡಲಿಕ್ಕೆ ಸ್ವಲ್ಪ ಹಿಂಜರಿತಾರೆ. ಅಂಥದ್ರಲ್ಲಿ ಜಂಟಿ ಬಾಧ್ಯತಾ ಗುಂಪುಗಳು ತುಂಬ ಇದಕ್ಕೆ ಸಹಾಯವನ್ನು ಈ ನಿಟ್ಟಿನಲ್ಲಿ ಸಹಾಯ ಮಾಡ್ತದೆ. ರೈತ ಬಾಂಧವರು ಮತ್ತು ಪಶುಸಂಗೋಪನೆ, ಕುಕ್ಕಟ ಪಾಲನೆಯಂತಹ ಕೃಷಿ ಪೂರಕ ಕಸುಬುಗಳಲ್ಲಿ ತೊಡಗಿದವರು, ಜಮೀನಿನ ಹಕ್ಕುಪತ್ರ ಇಲ್ಲದವರು, ಅಲ್ಲದೆ ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿರುವವರೆಲ್ಲ ನಬಾರ್ಡ್ ನೀಡುವ ಆರ್ಥಿಕ ಸೇವಾ ಸೌಲಭ್ಯಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಸ್ವಾವಲಂಬಿಗಳಾಗಿ ಅಭಿವೃದ್ಧಿಯತ್ತ ಹೆಜ್ಜೆ ಹಾಕಬಹುದಾಗಿದೆ. ಹೀಗಾಗಿ ದಯವಿಟ್ಟು ನೀವು ಬ್ಯಾಂಕ್ಗಳಿಗೆ ಬನ್ನಿ, ಬ್ಯಾಂಕ್ಗಳ ಜೊತೆ ಸಂಬಂಧವನ್ನು ಏರ್ಪಡಿಸಿಕೊಳ್ಳಿ. ಬ್ಯಾಂಕುಗಳು ಮತ್ತು ರೈತರು ಈ ಒಂದು ಸಂಬಂಧ ಬೆಳೆದರೆ ಬ್ಯಾಂಕ್ಗಳದ್ದು ಅಭಿವೃದ್ಧಿ ಆಗ್ತದೆ, ನಮ್ಮ ರೈತರದ್ದು ಅಭಿವೃದ್ಧಿ ಆಗ್ತದೆ, ದೇಶಗಳದ ಅಭಿವೃದ್ಧಿ ಸಹ ಆಗ್ತದೆ.